ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಟಾಪ್ 10 ಧಾರಾವಾಹಿಗಳ ಆನ್ಲೈನ್ ರೇಟಿಂಗ್ಸ್ ಅನ್ನ ರಿವೀಲ್ ಮಾಡ್ತೇವೆ. ವೀಕ್ಷಕರೇ, ಈ ರೀತಿ ಮುಂದಿನ ವಾರ ಹಾಗೂ ಮುಂದಿನ ವಾರಗಳು ಕೂಡ ಆನ್ಲೈನ್ ರೇಟಿಂಗ್ಸ್ ಅನ್ನು ನೀವು ತಿಳಿದುಕೋಬೇಕು ಅಂದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋಗೆ 1000ಕ್ಕೂ ಹೆಚ್ಚು ವ್ಯೂಸ್ಗಳು ಬಂದರೆ ಮುಂದಿನ ವಾರ ಕೂಡ ಆನ್ಲೈನ್ ರೇಟಿಂಗ್ಸ್ ಅನ್ನು ನಾನು ಬಿಡುಗಡೆ ಮಾಡ್ತೇನೆ. ಹಾಗೂ ಇನ್ನೆಷ್ಟು ಈ ರೀತಿಯ ವಿಡಿಯೋಗಳು ಹಾಗೂ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗಾಗಿ ಸ್ಯಾಂಡಲ್ವುಡ್ ಪೋಸ್ಟ್ ನ ಯೂಟ್ಯೂಬ್ ಪೇಜ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲಾ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಹಾಗಾದರೆ ವೀಕ್ಷಕರೇ, ಟೈಮ್ ವೇಸ್ಟ್ ಮಾಡದೆ ಯಾವ ಟಾಪ್ 10 ಧಾರಾವಾಹಿಗಳು ಆನ್ಲೈನ್ ರೇಟಿಂಗ್ಸ್ ನಲ್ಲಿ ಮುಂಚೂಣಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. 10ನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ 2.6 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು 9ನೇ ಸ್ಥಾನದಲ್ಲಿ ಇದೇ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಮತ್ತೊಂದು ಧಾರಾವಾಹಿ ನಮ್ಮ ಲಚ್ಚಿ 2.8 ರೇಟಿಂಗ್ಸ್ ಅನ್ನ ತಗೊಂಡಿದೆ. ಇನ್ನು ಮತ್ತೊಮ್ಮೆ 9ನೇ ಸ್ಥಾನದಲ್ಲಿ ಟೈ ಆಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕೂಡ 2.8 ರೇಟಿಂಗ್ಸ್ ಅನ್ನ ತಗೊಂಡಿದೆ. 8ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಶ್ರೀಗೌರಿ ಧಾರಾವಾಹಿಯು 3.1 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು 7ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿಯಾದಂತಹ ಕರಿಮಣಿ ಧಾರಾವಾಹಿಗೆ 3.4 ರೇಟಿಂಗ್ ಸಿಕ್ಕಿದೆ. 6ನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯ ಮತ್ತೊಂದು ಧಾರಾವಾಹಿಯಾದಂತಹ ನೀನಾದೇ ಧಾರಾವಾಹಿಗೆ 3.6 ರೇಟಿಂಗ್ ಸಿಕ್ಕಿದೆ. ಇನ್ನು ಟಾಪ್ 5ಗೆ ಹೋಗೋದಾದ್ರೆ 5ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ 3.8 ರೇಟಿಂಗ್ ಸಿಕ್ಕಿದೆ. ಹಾಗೂ 4ನೇ ಸ್ಥಾನದಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತ ಅಮೃತಧಾರೆ ಧಾರಾವಾಹಿಗೆ 4.2 ರೇಟಿಂಗ್ ಸಿಕ್ಕಿದೆ. ಇನ್ನು 3ನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಮತ್ತೊಮ್ಮೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತ ಧಾರಾವಾಹಿಗೆ 4.4 ರೇಟಿಂಗ್ ಸಿಕ್ಕಿದೆ. ಇನ್ನು ಟಾಪ್ 2 ಧಾರಾವಾಹಿಗಳು ಯಾವುದು ಅಂತ ನೋಡೋದಾದ್ರೆ 2ನೇ ಸ್ಥಾನದಲ್ಲಿ ಸೀತಾರಾಮ ಧಾರಾವಾಹಿ ಇದೆ ಜಿ ಕನ್ನಡ ವಾಹಿನಿಯದ್ದು 4.6 ರೇಟಿಂಗ್ಸ್ ನೊಂದಿಗೆ. ಈ ಧಾರಾವಾಹಿ ಟಿವಿಯಲ್ಲೂ ಕೂಡ ಒಳ್ಳೆ ರೇಟಿಂಗ್ಸ್ ತಗೋತದೆ, ಆನ್ಲೈನ್ ಅಲ್ಲೂ ಕೂಡ ಒಳ್ಳೆ ರೇಟಿಂಗ್ಸ್ ತಗೋತದೆ. ಇನ್ನು ಮೊದಲನೇ ಧಾರಾವಾಹಿ ಟಿವಿಯಲ್ಲೂ ಕೂಡ ನಂಬರ್ 1 ಹಾಗೂ ಆನ್ಲೈನ್ ಅಲ್ಲೂ ಕೂಡ ನಂಬರ್ 1 ಆದಂತ ಜಿ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಧಾರಾವಾಹಿ 4.9 ರೇಟಿಂಗ್ಸ್ ತಗೊಂಡಿದೆ. ಮತ್ತೊಮ್ಮೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮಗೆ ಯಾವ ಧಾರಾವಾಹಿ ಇಷ್ಟ ಎನ್ನುವುದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಪ್ಪದೇ ತಿಳಿಸಿ.